DMK ಏರ್ಪೋರ್ಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಸಕ್ಕತ್ತಾಗಿದೆ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡಿ ಹೆಂಗಿದೆ ನಗರ ಎಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಿ ಕೆಂಪೇಗೌಡ ಹೆಂಗಿದೆ, ಎಲ್ಲೋದ್ರೂ ಲೈಟ್ಗಳು, ಒಳ್ಳೆ ಆ್ಯಂಬಿಯನ್ಸ್ ಥರ ಫೀಲ್ ಆಗುತ್ತೆ ಅಲ್ಲಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅದು, ಇದಲ್ಲ. ಇಲ್ಲಿ ಕರೆಕ್ಟಾಗಿ ಮೈಂಟೆನೆನ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಫ್ಲೈಟ್ಗಳು ಕಮ್ಮಿನೇ ನೋಡಿ ಎಲ್ಲ ಆಚೆಗಳು. ಆದರೆ ಇಲ್ಲಿಂದ ಕಾಣಿಸೋ ವ್ಯೂ ತುಂಬ ಚೆನ್ನಾಗಿದೆ. ಅಂದರೆ DMK ಏರ್ಪೋರ್ಟಿಂದ ಬ್ಯಾಂಗ್ಳೂರಿಗೆ ಬರೋ ರೂಟಲ್ಲಿ ಚೆನ್ನಾಗಿದೆ. ಈ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಏನಾಯಿತು ಗೊತ್ತಾ ಅಂದರೆ, ಇವಾಗ ಎಲ್ಲನ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಕನ್ನಡದಲ್ಲಿ ಮಾತಾಡ್ತಾಯಿದ್ರೆ ಓ ನೀವು ಕನ್ನಡದವರ ಅಂತಾರೆ. ಆಮೇಲೆ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದ್ದಾಗ ನೀನು ಯೂಟ್ಯೂಬರಾ ಅಂತಾರೆ. ಮೊದಲು ಈ ಥರ ಎಲ್ಲ ಯಾರು ಕೇಳೋರಿರಲ್ಲ. ಇವಾಗ ಕೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಯಾರೋ ನಮ್ಮವರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ. ಅದೊಂದು ಅಡ್ವಾಂಟೇಜು. ಈ ಥರ ಎಲ್ಲ ಅಡ್ವಾಂಟೇಜಸ್ ಇದೆ ಇಲ್ಲಿ. ಇದು ಬೋರ್ಡಿಂಗ್ ಪಾಸ್ ನಾವು ಮೊದಲೇ ಬುಕ್ ಮಾಡಿದರೆ ಇಲ್ಲಿ ಎಂಟರ್ ಮಾಡಿ ಹೋಗೋದು ಅನಿಸುತ್ತೆ. ಇದು ಯಾವಾಗಾರು ಅವ್ರಲ್ಲೇ ನೆನ್ನೆ ಅಲ್ಲಿದ್ದೀರಲ್ಲ, ಅಲ್ಲಿ ಅವ್ರಲ್ಲೇ ಕ್ರೂಸಲ್ಲಿ. ಯಾರೆಲ್ಲ ಎಲ್ಲೋ ಇವ್ರದ್ದು ತಾನೇ, ಇವರಾ? ಓ ಅಣ್ಣ ನ್ಯೂ ಇಯರ್ ಇಸನ್ನು ಯಾರಿಗೆ వెళ్తున్నారు? బెంగళూరు అంతే సూపర్ వెళ్ళండి. ఇంకా ఉంది వాళ్ళ ఫ్లైట్ ఏదో ఇలా ఫ్లైట్ ఏదోలే ఒకటే ఎన్నిటికి ఫ్లైట్ టైం 8 మీది సేమ్ తీసుకుంటూ. బెంగళూరు బ్యాచ్ వేరేది ఉంది, మాది హైదరాబాద్ బ్యాచ్. అవునా? మీరు హైదరాబాద్ ఫ్లైట్ ఇస్తారా? బెంగళూరు బ్యాచ్ ఉన్నారు. వెళ్తాం ఎవరెవరు మనతో డ్యాన్స్ చేస్తున్నారు. అక్కడ ఉండారు. సరే ఉండు, పోతాం మేము. ఓకే మరి, ఓకే బాయ్. సరే అన్న, హ్యాపీ జర్నీ. థ్యాంక్ యూ. సేమ్ టు యూ. యా. ಸೊ ಗೈಸ್, ಇವ್ರು ನೆನೆ ಆ್ಯಕ್ಚುಲಿ ಕ್ರೂಸಲ್ಲಿ ಸಿಕ್ತವರು. ಕ್ರೂಸಲ್ಲಿ ಡಿನ್ನರ್ ಮಾಡ್ತಾಯಿದ್ರಲ್ಲ, ಆವಾಗ ಸಿಕ್ತವ್ರು ಇವರೆಲ್ಲ. ಕರ್ನಾಟಕ. ಹಾಂ, ಬೆಂಗಳೂರು. మీరు హైదరాబాద్. మీరంతా హైదరాబాద్. ಇಡೇಮಿ ಸೂಪಿಚ್ಚೆ ಅಟ್ಲೇಮಿ లేదా? ಓಕೆ, ಹ್ಯಾಪಿ ಜರ್ನಿ. ಈ ಥರ ಸಿಗ್ತಾರೆ ನೋಡಿ, ಇಲ್ಲಿ ಸಿಗ್ತಾರೆ, ಅಲ್ಲಿ ಸಿಗ್ತಾರೆ. ಇಲ್ಲಿ ಆ್ಯಕ್ಚುಲಿ ನೋಡ್ಕೊ, ಇಲ್ಲೊಬ್ರು ಸಿಗ್ತಾರೆ ನಮಗೆ ಇವರು. ಅಣ್ಣ ಬೆಂಗಳೂರು ಫ್ಲೈಟಾ? ಬೆಂಗಳೂರು ಫ್ಲೈಟ್ 8:35. ಇವರೆಲ್ಲ ನೋಡಿ ನಮ್ಮ ಫ್ರೆಂಡ್ಸು ಕ್ರೂಸಲ್ಲಿ. ಹೆಂಗೆ ಜಾಲಿ ಎಲ್ಲ ಜಾಲಿ. ಇರೋದು 20 kg ಅಷ್ಟೇ. ಇದಕ್ಕೆ ಅದು ಎಷ್ಟು kg ಬರುತ್ತೋ ಗೊತ್ತಿಲ್ಲ, ನೋಡೋಣ ಇರಿ. ಸಿಕ್ಲಾ? ಲೇ 11 kg ಬಂದೈತೆ. 11 kg. 20 kg. ಇದು ಆ್ಯಕ್ಚುಲಿ ಏನಂದರೆ DMKದು ಡ್ಯೂಟಿ ಫ್ರೀ. ಇದು ಗಾಗಲ್ಸ್, ಸನ್ಗ್ಲಾಸಸ್ ಯಾವುದೋ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ಕೊತೀನಿ. ಇದೆಲ್ಲ ಡ್ರಿಂಕ್ಸ್. వేరే ఈ విధంగా ఉంది.
ఏమన్నా హైదరాబాద్ కిత్ಕೊಂపోయాకా ಯಾವುದೋ ಬ್ರ್ಯಾಂಡ್ ಒಂದೂ ಗೊತ್ತಿಲ್ಲ ನನಗೆ ಇದೆಲ್ಲ అనో నాకు తెలియదు నాకు అలవాట్లేదు ఫ్రెండ్స్ తెమ్మంటున్నారు నేను వ్లాగ్ చేస్తాను అంతే వ్లాగ్ యూట్యూబ్లో వ్లాగ్ అంతే ವಾಚಸ್ ನೋಡಿ ಯಾವ ಥರ ಯಾವುದಿದು ರಿಮೈಂಡರ್ ಅಂತೆ ಓಷನ್ ಸ್ಟಾರ್ ಅಂತೆ ಸರ್ಟಿಫೈಡ್ ಅಂತ ಯಾವುದೋ ಅಪರೂಪಕ್ಕೆ ಹಾಕ್ತೀನಿ ವಾಚು ನನಗಿದೆಲ್ಲ ಏನೋ ಅಷ್ಟೊಂದೇನು ಇಷ್ಟ ಆಗ ಡ್ಯೂಟಿ ಫ್ರೀ ಎಲ್ಲ ಏನಕ್ಕೆ ಅಂದರೆ ಡ್ಯೂಟಿ ಫ್ರೀ ಅಂದರೆ ಇಲ್ಲಿ ಫುಲ್ಲು ಡ್ರಿಂಕ್ಸ್ ಮಾತ್ರ ಇವರು ಯೂಸ್ ಮಾಡ್ತಾರೆ ಜಾಸ್ತಿ ಜನ ಬಾಯ್ಸ್ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಇಲ್ಲಿ ಡ್ರಿಂಕ್ಸು ಕ್ಯಾರಿ ಮಾಡ್ತಾರೆ ಇಲ್ಲಿಂದ ಔಟ್ಸೈಡ್ ಹೋಗುವಾಗ ಅದೇ ಜಾಸ್ತಿ ಇಸ್ಕೊಳೋದು ಇದೆಲ್ಲ ಏನಿದ್ರು ಹುಡುಗಿರಿಗೆ ನಮ್ಮಂಥವ್ರಿಗೆ ಸೂಟ್ ಆಗೋಲ್ಲ ಇದು ಫಿಲ್ಮ್ಸ್ ಎಲ್ಲ ನಾವು ಬೇರೆ ಕಡೆ ನೆಟ್ವರ್ಕ್ ಮಾಡ್ತೀವಿ ಇಲ್ಲೆಲ್ಲ ಏನು ಬೇಡ ಘಮ್ ಅಂತ ಇದೆ ಪರ್ಫ್ಯೂಮ್ ಸ್ಮೆಲ್ಲು ಘಮ್ ಅಂತ ಇದೆ ನೋಡಿ ಹೆಂಗಿದೆ ಯಾವುದೋ ಯಾವ್ದು ಬೇಕು ವೈಟ್ ಫ್ಲವರ್ ರೋಸ್ ವೆನಿಲಾ ಕೋಚ್ ಏನು ಬೇಕು ಎಲ್ಲ ಇದೆ ಇಲ್ಲಿ ಇನ್ನಿದೆಲ್ಲ ಫುಲ್ಲು ಮೇಕಪ್ ಅಲ್ಲೆಲ್ಲ ಹೋಗೋದು ಬೇಡ ನಾವು ಬೇಕಾಗಿಲ್ಲ ಬೈಸ್ ಇವಾಗ ಇದು ಡ್ಯೂಟಿ ಫ್ರೀ ಅಂದರೆ ಏನು ಕಮ್ಮಿ ಕೊಡ್ತಾರಾ ಇಲ್ಲ ಅಂದರೆ ಎಕ್ಸ್ಪೋರ್ಟಿಂಗ್ ಇದು ಮಾಡೋಕ್ಕೆ ಮಾತ್ರನಾ ಅಂದರೆ ಇವಾಗ ಅಲ್ಲಿಂದ ಇಸ್ಕೊಂಡಾಗ ಅದೇ ಜಿ ಎಸ್ ಟಿ ಅವರಿಗೆ ಕೊಡಬೇಕು ಇದಕ್ಕೇನು ಜಿ ಎಸ್ ಟಿ ಏನು ಕಟ್ಟಂಗಿಲ್ಲ ಅಂತ ಅಷ್ಟೇ ಏನಿಲ್ಲ ಹಾಂ ಅಷ್ಟೇ ಕಸ್ಟಮ್ಸ್ ಕಟ್ಟಬೇಕು ಇವಾಗ ಇದು ಇಸ್ಕೊಂಡ್ರು ಮತ್ತು ಯಾವ್ದ್ರೂ ಇವಾಗ ಬೈಸ್ ಎಲ್ಲ ಇವಾಗ ಡ್ರಿಂಕ್ಸ್ ಎಲ್ಲ ಇಸ್ಕೊಂಡ್ಬಿಡ್ತಾರೆ ಲಿಮಿಟೆಡ್ ಅದೇ ಒಂದು 5 ಲೀಟ್ರು ಆ ಥರ ಹಾಂ ಬೇರೆದು ಇವಾಗ ಯಾವುದೋ ಒಂದು ಸೆಂಟ್ ಅನ್ಕೋ ಲಿಮಿಟೆಡ್ 1-2 ಹಾಂ ಪಿಕಪ್ ಕೌಂಟರು ಹಾಂ bring your invoice to pick up your purchases. ಅದೇ ಕರೆಕ್ಟಾಗಿದ್ದರೆ ಜಾಸ್ತಿ ಪರ್ಚೇಸ್ ಮಾಡೋಂಗಿಲ್ಲ ಅದು ಲಿಮಿಟೆಡ್ ಕಸ್ಟಮ್ಸ್ ಫ್ರೀ ಇದ್ದರೆ ಹಂಗೆ ಕೊಡ್ತಾರೆ ಕಸ್ಟಮ್ಸ್ ಕಟ್ಸ್ಕೊಂಡು ಕಟ್ತಾರೆ ನಿಮ್ದೇನೋ ಲಿಮಿಟ್ ಇದ್ದರೆ ಅದಕ್ಕೇನು ಕಟ್ಟಂಗಿರಲ್ಲ ಜಾಸ್ತಿ ಕ್ಯಾರಿ ಮಾಡಿದ್ರೆ ಅದಕ್ಕೆ ಕಟ್ಟಬೇಕು ನೀವು ಅಷ್ಟೇ ಏನೇನಿಲ್ಲ ಡ್ಯೂಟಿ ಫ್ರೀ ಅಂದರೆ ಇಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಇಲ್ಲ ಸ್ವಲ್ಪ ಮುಂದೆ ನಡಿ ನೋಡಲ್ಲಿ ಇದು ಲಾಂಚ್ ತಾನೇ ನೋಡಿದು ಸೇಮ್ 1000 ಬಾತ್ ಫ್ಲೈಟ್ ಎಷ್ಟು ಗಂಟೆಗಿರೋದು ಅಂತ ಇದೆ 20:35 ಬೆಂಗಳೂರನ್ನ ಇಷ್ಟೊತ್ತು ನೋಡಿದ್ರಲ್ಲ ನೀವು ತಾಯಿ ಭಾಷೆಯಲ್ಲಿ ಹಂಗೆ ಬರೆಯೋದು ಯಾರಿಗಾನ ಇಂಟ್ರೆಸ್ಟ್ ಇದೆ ಬರ್ಕೊಳ್ಳಿ ತಾಯಿ ಭಾಷೆಯಲ್ಲಿ ಇವಾಗ ನಾವು ಆವಾಗೆ ಆ ಕಡೆಯಿಂದ ಬಂದ್ರಲ್ಲ ಬೆಂಗಳೂರಿಂದ ತಾಯ್ನಾಡಿಗೆ ಆವಾಗ ನಾವು ಬಾತ್ ತಾನೇ ಕೊಟ್ಟಿದ್ದು ಅಂದರೆ ಬಾತಿಗಳು ಕೊಟ್ಟರೆ ಅವರು ಫ್ಲೈಟಲ್ಲಿ ಊಟ ಕೊಡೋದು ಈ ಕಡೆಯಿಂದ ಹೋದಾಗ ಬಾತೆ ಕೊಡಬೇಕಾ ಅವ್ರದ್ದೇ ಅಲ್ಲ ಫ್ಲೈಟು ಅದಕ್ಕೆ ಇಂಡಿಗೋ ಆಗಿದ್ರೆ ಕಾಸು ಹೌದಾ ಓಹೋ ಹಾಂ ಹಾಂ ಮತ್ತು ಇಂಡಿಗೋ ಫ್ಲೈಟ್ಗಳು ಅವೇ ತಾನೇ ಇಲ್ಲಿಗೆ ಇಲ್ವಾ ಎಷ್ಟು ಜನ ವೆಯ್ಟಿಂಗ್ ನೋಡಿ ಏನೋ ಇಲ್ಲಿ ಇಷ್ಟು ಜನ ಅವ್ರ ಲೈ ಬೇಜಾನ್ ಚೆನ್ನಾಗಿ ಹಾಂ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಫ್ಲೈಟ್ ಏರ್ಪೋರ್ಟಲ್ಲಿ ನೋಡಿ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಬಿಟ್ಬಿಟ್ಟವ್ರೆ ಇಲ್ಲಿ ಇನ್ನೇನು ಮಾಡೋದು ಪಾಪ ಅವ್ರು ಕುತ್ಕೊಂಡು ಹಾಂ ಈ ಅಂದ್ಕೊಂಡಿರ್ತಾರೆ ಅಂತ ಆಟ ಆಡೋಕ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ DMK ಏರ್ಪೋರ್ಟಲ್ಲಿ ಒಳ್ಳೆ ವ್ಯೂ ನೋಡಿ ಸಖತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ ನೋಡಿ ಹಂಗೆ ತೋರಿಸ್ತೀನಿ ಫ್ಲೈಟ್ ಹೋಗೋದು ಬರೋದು ಟೇಕ್ ಆಫು ಲ್ಯಾಂಡಿಂಗು ಸಖತ್ತಾಗುತ್ತೆ ನೋಡಿ ಓಹೋ ಈ ಥರ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಲ್ಲ ಬಟ್ ಇದು ಇಲ್ಲಿ ಮಾಡಿದ್ದಾರೆ ಅಲ್ಲಿ ಏನೋ ಇದೆಯೇನೋ ಈ ಡೊಮೆಸ್ಟಿಕಲ್ಲಿ ಗೊತ್ತಿಲ್ಲ ನಮ್ಗೆ ಇಂಟರ್ನ್ಯಾಷನಲಲ್ಲಿ ಈ ಥರ ವ್ಯೂ ಸಿಕ್ಕಿಲ್ಲ ಇಷ್ಟು ಹತ್ರ
ಇವರು ನಾಯಿಗಳು ಬಡ್ಕೊಂಡಂಗೆ ಬಡ್ಕೊತಾ ಇರ್ತಾರೆ. ಈ ಏರ್ಪೋರ್ಟ್ ತಾಯಿ ಲಯನ್ ಅಂತಿದೆ ನೋಡಿ, ತಾಯಿ ಲಯನ್. ಫಾರ್ಚುನರ್ ಬಯಸೋದು ಅಲ್ಲಿ ಆ ಕಾರದು. ನಮ್ಮ ಕಡೆ ನೆಕ್ಸಾನು ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಫಾರ್ಚುನರ್. ಅದು ಹೆಂಗೆ ಬಂದು ನಾವು ಸರ್ಜಾಪುರ. ಏನು ಹೆಸರು ನಿಂದು? ಸುಮಿತ್. ಎಲ್ಲೋಗಿದ್ರಿ? ಎಷ್ಟು ದಿನ? ಓಹ್, ನಮಗಿಂತ ಜೋರಾಗಿ ಹೊಡೆದವರೆಗೆ ಐಸ್ ಟ್ರಿಪ್ ಇವರು. ಸ್ಕೂಲಾ? ಹಾಂ ಹಾಂ. ಎಷ್ಟು ಜನ ಹೋಗಿದ್ದೀರಿ? ಗೈಸ್ ನೋಡಿ ಗೈಸ್, ಇವರು ಬ್ಯಾಂಕಾಕು, ಪಟಾಯ, ಇನ್ನೊಂದು ಪುಕೆಟ್ ನೋಡ್ದಾ ಜಾಲಿ. ಯಾರು ಎಷ್ಟು ಜನ ಹೋಗಿದ್ದೀರಿ? 6 families. 6 ಫ್ಯಾಮಿಲೀಸ್. ಮತ್ತು ನೀವು ಇಬ್ಬರೇ ಇದ್ದೀರಾ? ಹೌದಾ? ಗೈಸ್ ಹಿಂಗೆ ಈ ವಯಸ್ಸಲ್ಲೇ ಇಂಟರ್ನ್ಯಾಷನಲ್ ಟ್ರಿಪ್ಪು ನಾವಿದ್ದೀವಿ. ಇವಾಗ ಬಂದಿದ್ದೀವಿ ಏನಕ್ಕೆ? ಏನೋ ವಯಸ್ಸು ನೋಡ್ದಾ? ಮರತಳ್ಳಿನೇನು ಎಕ್ಸಾಕ್ಟು? ಮಲ್ಲತಳ್ಳಿ ಅದೆಲ್ಲಿರೋದು? ಗೊತ್ತಿಲ್ಲ. ಅಂಬೇಡ್ಕರ್ ಕಾಲೇಜ್. ಯಾವ ಕಡೆ ಬರೋದು ಫಸ್ಟ್ ಹೇಳು? ನಾಗರಬಾವಿ ಗೊತ್ತಾ? ನಾಗರಬಾವಿ ಗೊತ್ತು. ಓ ಹಂಗೆ, ನಿನ್ನ ನಾಗರಬಾವಿ ಅಂತ ಹೇಳ್ಬೇಕು ನಮಗೆ. ಅಲ್ಲಿ ಹೇಳ್ರೆ ನಮ್ಗೆ ಓ ನಾಗರಬಾವಿ ಅಂತ ಅವಾಗ ಗೊತ್ತಾಗುತ್ತೆ. DMK ಏರ್ಪೋರ್ಟಲ್ಲಿ ನಾಗರಬಾವಿ ಅವರು ಯಾರೋ ಚಿಕ್ಕ ಹುಡುಗರು, ಅಂದರೆ ಅವ್ರ ಫ್ಯಾಮಿಲಿಯವ್ರ ಜೊತೆ ಬಂದಿರೋದವರು. ನಿಮ್ಮ ತಮ್ಮನ? ಇವನೆಷ್ಟು ಹೋಗ್ತಾರೆ? ಅದು ಬೆಂಗಳೂರಲ್ಲಿ ಇಸ್ಕೊಂಡಿರೋ ಮ್ಯಾಗಿ DMK ಏರ್ಪೋರ್ಟಲ್ಲಿ ತಿಂತಾ ಇದ್ದಾನೆ. ಹಿಂಗೆ ಟ್ಯಾಲೆಂಟ್ ಅಲ್ವಾ ಇವನು? ಟ್ಯಾಲೆಂಟೆಡ್ ಕಲಾವಿದ. ಹೆಂಗೆ? ಶಶಾಂಕಾಚಾರ್ಯ. ಹಾಂ, ಥ್ಯಾಂಕ್ ಯು. ಲೈಫ್ ಈಸ್ ಎ ಜರ್ನಿ, ಎಂಜಾಯ್ ದ ಫ್ಲೈಟ್. ಮ್ಯಾಗಿ ಗೈಸ್, ಮ್ಯಾಗಿ ಕೇಳಿದ್ರೆ ಮೆಕ್ಕಿ ಅಂತಾರೆ. ಹೌ ಮಚ್ ಇಸ್ ದಿಸ್? 175. ನಮ್ಗೆ ಎಷ್ಟು ವಯಸ್ಸು? 125 ಬಾತ್ ಅಂದರೆ 325 ರೂಪಾಯಿ ಆಗಿದ್ದು. ನಿಜ ಎಷ್ಟು ಅಂಗಡಿಗಳು ಹುಡುಕಿದ್ದೀವಿ, ಒಂದು ಹತ್ರ ನಮ್ಮ ಮ್ಯಾಗಿ ಸಿಕ್ಕಿಲ್ಲ. ಮುಂದೆ ಒಂದು ಹತ್ರ ಮ್ಯಾಗಿ ಸಿಕ್ಕಿಲ್ಲ. ಏನು ಮಾಡೋದು? ಬಿರೇ ಚಿಕನ್ನು. ತಾಯಿ ಪೀಸ್. ಮ್ಯಾಗಿ ಇಸ್ ನಾಟ್ ದೇರ್. ಮ್ಯಾಗಿ ಹಾಂ. ಯೂಟ್ಯೂಬರ್. ಹಾಂ. Oh, so good. Maggie is not there. Maggie. For you. Maggie. Your friend. Where are you go in Thailand? Going to Bangalore. Bangalore. What? Bangalore. Where are you go in Thailand? Pattaya. Walking street ಅಂತ ಗೈಸ್. Bang Lamong. Maggie. Oh, ಗೈಸ್, ಮ್ಯಾಗಿ ಅಂದರೆ ಗೊತ್ತಿಲ್ಲ ಅವ್ರಿಗೆ. No. Why? No have. ಬಾಳೆಹಣ್ಣು ಒಂದೆರಡು. ಇದೇ ಚೆನ್ನಾಗಿದಾ? ಇದೇ ಎತ್ಕೋ. 59. ಟೇಕ್ ದಟ್ ಒನ್. ಯಾವ್ದು ವಯಸ್ಸು? ಗೋಡಂಬಿದ. ಅದು ಎತ್ಕೊಂಬೋಣ ಮೇಲೆ. ಅದು ಅದೇನಕ್ಕ ಇದು ಎತ್ಕೊಂಡು ಇಷ್ಟನಾ? ಬಿಡ್ಸ್ಕೊಂತೀನಿ. ಟೇಕ್ ಒನ್. ಹಾಂ, ಬಿಡ್ಸ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಅದು ಎತ್ಕೊತಾ ಇದ್ದೀವಿ. ಇನ್ನೇನು ಮಾಡೋದು? ಇಲ್ಲಿ ಮ್ಯಾಗಿ ಸಿಕ್ಕಿಲ್ಲ, ಏನೂ ಇಲ್ಲ. ಯಾವುದೋ ನಮ್ಮ ಏರ್ಪೋರ್ಟ್ ಹೋಗೋವರೆಗೂ ಏನೋ ಒಂದು ಮಾಡಬೇಕು. 179. 79. ಇಷ್ಟೇ 179 ಬಾತ್ ಅಂತ. ಇದನ್ನು ಕನ್ವರ್ಟ್ ಮಾಡೋದು ಬೇಡ, ಆಮೇಲೆ ಇಂಡಿಯನ್ ರುಪೀಸ್ಗೆ ಎಲ್ಲನೂ ಕನ್ವರ್ಟ್ ಮಾಡಿದ್ದೀನಿ. ಮತ್ತು ಬಾದಾಮಿ ಎತ್ಕೊಂಬಿಡು ಅಷ್ಟೇ. ಬಾದಾಮಿನೋ ಗೋಡಂಬಿ ಇದು ಎತ್ಕೊಂಬಿಡು. ಮಿಕ್ಕಿರೋದು ಇನ್ನು ಇಷ್ಟು ಎಲ್ಲ ತಿರುಗ್ಲಾಡ್ಕೊಂಡು ಲಾಸ್ಟ್ ಸಿಕ್ಕಿರೋದು ನಮಗೆ ಅಷ್ಟು. $135. ಇನ್ನೂ ಆಯ್ತಾ? ಇನ್ನೂ ಇದೆ.
ಎಲ್ಲ ಒಂದೊಂದು ನೋಟು ಎಷ್ಟು? 100 ರೂಪಾಯಿದೊಂದು 1000 ರೂಪಾಯಿದಿಲ್ಲ 1000 ರೂಪಾಯಿದಿಲ್ಲ 20 50 100 500 ಅಷ್ಟೇ ಲಾಸ್ಟ್ ಕಂಪ್ಲೀಟ್ ಫೈನಲ್ಲು ಇನ್ನು ಬ್ಯಾಂಕಾಕ್ ಬಿಡ್ತಾ ಇದ್ದೀವಿ. ಎಷ್ಟೋ ಟೈಮು 8 ಇವಾಗ 8 o'clock ಆಗಿದೆ. ಇನ್ನೊಂದು 10 ಮಿನಿಟ್ಸ್ ಇದೆ ಫ್ಲೈಟ್ಗೆ. ಬಾಯ್ ಬಾಯ್ ಬ್ಯಾಂಕಾಕ್ DMK ಏರ್ಪೋರ್ಟ್. ಬ್ಯಾಂಗ್ಳೂರ್. ಹೆಂಗೆ ಬೆಂಗಳೂರನ್ನ ಪ್ರೊನೌನ್ಸ್ ಮಾಡೋದಂತ? ಬೆಂಗಳೂರು ಬೆಂಗಳೂರು Bengaluru. ಹಾಂ. ಸೇ ಹಾಯ್. Can you listen to please? From how many months training you? Yes, trainee. From how many months you are doing training? Huh? How many months you are doing training? 3. Me, but it depends. 1 month, 2 months. 1 month, 2 months. Yes. After 4 that, months, 3 months. Yeah. after that working. Yeah. Ticket. Thai Airways major passenger Mr. ಚೆಕ್ಕಿಂಗ್ ನಡೀತಾ ಇದೆ. ಸ್ಕ್ಯಾನ್ ಮಾಡ್ತಾರೆ, ಕೊಡ್ತಾರೆ ಅಷ್ಟೇ. Passenger on flight FD1. ಓಕೆ, ಥ್ಯಾಂಕ್ ಯು. ಇವಾಗ ಟರ್ಮಿನಲ್ಲು ಕೆಳಗಡೆ, ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇರೋದು. ಟರ್ಮಿನಲ್ 2 ಆಗಿದ್ರೆ ಮೇಲೆಗಡೆ, ನಾವು ಡೈರೆಕ್ಟ್ ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ನೋಡಿ ಬಸ್ ಹೇಗಿದೆ ಅಂತ. ನಮಗೆ ಮಾತ್ರ ಕುತ್ಕೊಳೋದು, ನಮಗೆ ಮಾತ್ರ ಕುತ್ಕೊಳೋದು, ಇನ್ನೆಲ್ಲ ನಿಂತ್ಕೊಳೋದೆ. ಈ ಬಸ್ಸಲ್ಲಿ ಹೋಗ್ಬೇಕು ಫ್ಲೈಟಾಗಿ ಬೇಕಿದ್ರೆ. ಗೈಸ್, ನಮ್ಮ ಮನೆಗೆ ನೋಡಿ 3 day 20 hour ಬೇಕಂತೆ ಕಾರಲ್ಲಿ ಹೋದರೆ. 5320 ಕಿಲೋಮೀಟರ್ಸ್ ಗೈಸ್ ನಮ್ಮ ಮನೆಗೆ. DMK ಏರ್ಪೋರ್ಟಿಂದ ನಮ್ಮ ಮನೆಗೆ 5320. ಟ್ರೈನಲ್ಲಿ ಬೇಡ, ಫ್ಲೈಟಲ್ಲಿ 3 hours 35 minutes ಆಗಿದೆ. ನಾವಿವಾಗ 5320 ಕಿಲೋಮೀಟ್ರಷ್ಟು ದೂರ ಇದ್ದೀವಿ ಕರ್ನಾಟಕದಲ್ಲಿ. ಫುಲ್ಲು ರಶ್ ಆಗಿಬಿಟ್ಟಿದೆ ಗೈಸ್ ಬಸ್ಸು ನೋಡಿ, ಫುಲ್ಲು ರಶ್. ನೋಡಿ, ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡಿ ಹೇಗಿರುತ್ತೆ ಫ್ಲೈಟು. ಇದೆ ಗೈಸ್ ನಮ್ಮ ಫ್ಲೈಟು ಏರ್ ಏಷ್ಯಾ. ತುಂಬ ಆಟಿದೆ ಗೈಸ್ ಇಲ್ಲಿ, ಉಮ್ರಾ ಜಾಸ್ತಿ. ಅದೇ ಏನಾದರೂ ನಮ್ಮ ಮೇಲ್ಗಡೆ ಇದ್ದರೆ ಡೈರೆಕ್ಟ್ ಮೇಲ್ಗಡೆ ಹಂಗೆ ಇಲ್ಲಿಂದ ಕೆಳಗಡೆಯಿಂದ ಎಕ್ಕೋ ಅವಶ್ಯಕತೆ ಇರ್ತಾ ಇರಲಿಲ್ಲ. RCB ಮತ್ತು ಯಾವುದೋ ಮ್ಯಾಚ್ ನಡೀತಾ ಇರೋದು? RCB RR ಮ್ಯಾಚ್ ನೋಡ್ತಾ ಇದ್ದಾರೆ. ಯುವರ್ ನೇಮ್ ಬ್ರೋ? ಆಕಾಶ್ ಫ್ರಮ್ ಬೆಂಗಳೂರು ಓನ್ಲಿ. ಇನ್ ಬ್ಯಾಂಗ್ಳೂರ್ ವೇರ್? MG ರೋಡ್. ಓಹೋ ಗೈಸ್, MG ರೋಡ್ ಅಂತೆ. ಆಲ್ಮೋಸ್ಟ್ ಆಲ್ ಇದು ಬೆಂಗಳೂರವ್ರು ಇರ್ತಾರೆ ಈ ಫ್ಲೈಟಲ್ಲಿ. ಬೆಂಗಳೂರವರು ಇನ್ನು ಬೇರೆಯವರೆಲ್ಲ ಇರ್ತಾರೆ. ಇಷ್ಟು ಹತ್ರದಲ್ಲಿ ಆವತ್ತೂ ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು ಫ್ಲೈಟ್ನ. ಚಕ್ರಗಳು ನೋಡಿ ಹೆಂಗಿದೆ. ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತಾಯಿದೆ. ಫ್ಯಾನ್ ನೋಡಪ್ಪ. ಲೆಟ್ಸ್ ಫ್ಲೈ ಗೈಸ್ ಅಗೇನ್, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ತುಂಬ ಎಕ್ಸೈಟೆಡ್ ಇತ್ತು, ಇವಾಗೇನು ಅಷ್ಟೊಂದು ಎಕ್ಸೈಟೆಡ್ ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟೊಂದೇನಿಲ್ಲ. ಈ ಫ್ಲೈಟ್ದೇ ಅರ್ಧ ಸೌಂಡ್ ಜಾಸ್ತಿ ಇಲ್ಲಿ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ವಾಯ್ಸು. ಇವಾಗ ಇಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು. ನಮಸ್ತೆ. ಫುಲ್ಲು ಏನೋ ಫಾಗೆಲ್ಲ ಬಿಟ್ಟಿದ್ದಂಗೆ ಅವರೇ. E-cigarettes are to be switched off and batteries removed. ನಮಸ್ತೆ. The charging and usage of e-cigarettes. Where is the seat? ATM, you have to go straight on the left-hand side. Okay. Window seat. ವಿಂಡೋ ಸೈಡ್ ಅಂತ ಏನೋ ಗರ್ವವಾಗಿ ಹೇಳ್ತಾ ಇದ್ದಾರೆ. ಫುಲ್ಲು ಫಾಗ್ತಾ ಎಲ್ಲ. ಇವರು ಹೋಗ್ತಾನೆ ಇಲ್ಲ ಗೈಸ್ ನೋಡಿ, ಅಡ್ಡ ನಿಂತ್ಕೊಂಡೆಲ್ಲ ಬ್ಯಾಗ್. ನಮ್ಮದು ಬ್ಯಾಗ್ ಇಲ್ಲ ಏನಿಲ್ಲ, ಎಲ್ಲ ಚೆಕ್ಕಿನ್ನು 20 kgs. ಬಿಡ್ರಪ್ಪ ಜಾಗ ಸ್ವಲ್ಪ ಮುಂದೇನು. 18F ಸೀಟ್. 18F ಸರ್, 18F. 18 ಇದೇನಾ? 18 ಇದೆ. ಫೈನಲಿ ಸೆಟಲ್ ಆಗಿದ್ದೀವಿ. ಅಗೇನ್ ರಿಟರ್ನ್ ಫ್ಲೈಟ್ ಟು ಬ್ಯಾಂಗ್ಳೂರ್. ಇದಪ್ಪ ಟಿಕೆಟ್ ಸಿಕ್ಕೋ, ಇನ್ನೇನು ಬೇಡ. ವಿಂಡೋ ಸೀಟ್. ಲೆಟ್ಸ್ ಗೋ 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 ಗೋ
ಗೋವಾ ಅಲ್ಲ, ಮನೆ. ಮೊನ್ನೆ ಅಂದರೆ 5 days ಬಿಫೋರು ನೈಟೇ ಟ್ರಾವೆಲು, ಇವಾಗೂ ನೈಟೇ ಟ್ರಾವೆಲು. ಮಾರ್ನಿಂಗೋ ಇಲ್ಲ ಈವ್ನಿಂಗೋ ಒಂದು ಫ್ಲೈಟ್ ಇರಬೇಕಾಗಿತ್ತು, ಇಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಗೈಸ್, ನಂದರಲ್ಲಿ ಟೈಮ್ ನೋಡಿ 8:38. ಆಲ್ರೆಡಿ ಇಂಡಿಯಾ ಟೈಮ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇನ್ನು ತಾಯ್ನಾಡಲ್ಲೇ ಇದೆ ಈ ಟೈಮು. ಚೇಂಜ್ ಆಗುತ್ತೆ, ಇನ್ನೂ ಚೇಂಜ್ ಆಗುತ್ತೆ. ಇವಾಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಸೆಂಟ್ರಲ್ ಟೈಮ್. ನಾವು ಎಲ್ಲಿದ್ದೀವಿ, ಹಿಂಗೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಕಾರ್ ರೂಟು, ನಾವು ಹೋಗ್ತಾ ಇರೋದು ಫ್ಲೈಟಲ್ಲಿ. ಕರೆಕ್ಟಾಗಿ ಲ್ಯಾಂಡಿಂಗ್ ಆಗಿದೆ 10:59ಗೆ ಬೆಂಗಳೂರು ಟೈಮು. ಫೈನಲಿ ವಿ ಆರ್ ಅಟ್ ಬ್ಯಾಂಗ್ಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬ್ಯಾಂಕಾಕಿಂದ ಕರ್ನಾಟಕಕ್ಕೆ ಬಂದಿದ್ದೀವಿ. ಒಂದು ಲಗೇಜ್ ಬಂದಿದೆ, ಇನ್ನೊಂದು ಲಗೇಜ್ ಬರಬೇಕು. ಬರ್ತಾ ಇದೆ ನಮ್ಮ ಬ್ಯಾಗ್ ನೋಡಿ, ರಪ್ಪ ಅಂತ ಹಾಕ್ಕೊಂಡೆ ಇದೆ ಇವಾಗ. ಎಲ್ಲೋ ವಯಸ್ಸಿರೋ ರೈಸ್ ಲಗೇಜ್ ಎಲ್ಲ ಇಟ್ಕೊಂಡು ಎಕ್ಸಿಟ್ ಹತ್ರ ಹೋಗ್ತಾ ಇದ್ದೀವಿ. ರೈಸ್ ಫೈನಲಿ 2 ಸೀಲ್ ಬೀಳುತ್ತೆ ಅಂತ ಇದ್ದರೆ 4 ಸೀಲ್ ಬಿದ್ದಿದೆ. ನಾವೆಲ್ಲೋ 2 ಸೀಲ್ ಅಷ್ಟೇ ಅಂದ್ಕೊಂಡೆ ಬೀಳೋದು. ನಾವೆಷ್ಟೇ 1000 ಕಿಲೋಮೀಟ್ರ್ ಹೋದ್ರೂ ಮತ್ತೆ ನಾವು ಕರ್ನಾಟಕಕ್ಕೆ ವಾಪಸ್ ಬರಲೇಬೇಕು. ಒಂದು ಸಾಂಗ್ ಇದೆಯಲ್ಲ, ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಎಲ್ಲೆಳ್ಳು ಕಂಡೆ ಮೇಲು, ನಮ್ಮೂರೇ ನಮಗೆ ಮೇಲು. ಇದು ನೋಡಿ ನಮ್ಮ ಕಲ್ಚರ್. ಈ ಥರ ಎಲ್ಲ ಇದ್ರೇ ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ, ಕನ್ನಡ ಕನ್ನಡ. ಇನ್ನೂ ತಿಂದಿಲ್ಲ ಐಸ್, ಡಿನ್ನರ್ ಮಾಡೇ ಇಲ್ಲ. ಬೆಳಗ್ಗೆನೂ ಕರೆಕ್ಟಾಗಿ ತಿಂದಿಲ್ಲ, ಮಧ್ಯಾಹ್ನವೂ ಏನೋ ಅಷ್ಟರಲ್ಲೇ. ಇವಾಗ ಕ್ಯಾಬ್ ಬುಕ್ ಮಾಡಿಬಿಟ್ಟು ತಿನ್ನೋದಾ ಏನೋ ನೋಡೋಣ. ಗೈಸ್, ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬ್ ಬರಬೇಕು. ಯಾವುದೊಂದು ಗೊತ್ತಾಗಿಲ್ಲ ಇನ್ನು. ಏರ್ಪೋರ್ಟ್ನಲ್ಲಿ ಕ್ಯಾಬ್ ಎಕ್ಕಿದ್ದೀವಿ, 12 o'clock ಬಿಟ್ಟಿದ್ದೀವಿ. ಇನ್ನೊಂದು 1.5 ಅವರಲ್ಲಿ ರೀಚ್ ಆಗ್ತೀವಿ ಮನೆ. ಗೈಸ್, ಮನೆಗೆ 1:30 ನೋಡಿ. ಎಲ್ಲ ಸಾಮಾನುಗಳು ರೂಮಲ್ಲಿ ಫುಲ್ಲು, ಅಲ್ಲಿ ಇದು ಅದು ಎಲ್ಲ. ಸೊ ಗೈಸ್, ಫೈನಲಿ ಹೋಮ್ ರೀಚ್ ಆಗಿದ್ದೀವಿ. ರೀಚ್ ಆಗಿ ಒಂದು 20 ನಿಮಿಷ ಆಯಿತು. ಇವಾಗ ತಾನೇ ಊಟ ಮಾಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ 1 ಬರುತ್ತಾ, 2 ಬರುತ್ತಾ, 3 ಬರುತ್ತಾ, ನನಗೆ ಬರುತ್ತಾ ಗೊತ್ತಿಲ್ಲ. ಎಷ್ಟು ಪಾರ್ಟ್ ಆದರೆ ಅಷ್ಟು ಪಾರ್ಟ್ ಮಾಡ್ತೀನಿ. ಸೊ ಇವಾಗ ಹೋಗಿ ಮಲ್ಕೊಬೇಕು, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಕಣ್ಣಿಗೆಲ್ಲ ಒಂಥರ ಆಗ್ತಾಯಿದೆ. ಸೊ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್ ಗೈಸ್.